ಆತ್ಮೀಯ ವಿದ್ಯಾರ್ಥಿಗಳೇ, ನಿನ್ನೆ ತರಗತಿಯಲ್ಲಿ 3ನೇ ಪಾಠದಲ್ಲಿ ಕೆಲವು ಪ್ರಶ್ನೆಗಳು ಹೇಳಿರಲಿಲ್ಲ. ಅದನ್ನ ಹೇಳೋದ್ರ ಮುಖಾಂತರ ಅಧ್ಯಾಯ 4 ನೋಡುವ. 1 ಅಂಕ ಪ್ರಶ್ನೆಗಳು. 1909 ಕಾಯ್ದೆಯನ್ನು ಮಿಂಟೋ ಮಾರ್ಲೆ ಸುಧಾರಣೆ ಕಾಯ್ದೆ ಎಂದಲೂ ಕರೆಯುವರು. ಬ್ರಿಟಿಷರು ಭಾರತೀಯರನ್ನು ಒಡೆದು ಆಳಲು 1909 ಕಾಯ್ದೆಯನ್ನು ಬಳಸಿಕೊಂಡರು. 1919 ಭಾರತ ಸರ್ಕಾರದ ಕಾಯ್ದೆಯನ್ನು ಮಾಂಟೆಗೋ ಚೆಲ್ಮ್ಸ್ಫರ್ಡ್ ಸುಧಾರಣೆ ಅಂತಲೂ ಕರೆಯುವರು. ಭಾರತೀಯರು ಹಂತ ಹಂತವಾಗಿ ಸರ್ಕಾರವನ್ನು ನೀಡುವುದೇ ಬ್ರಿಟಿಷ್ ಸರ್ಕಾರದ ಗುರಿ ಎಂದು ಘೋಷಿಸಿದವನು ಮಾಂಟೆಗೋ. ಭಾರತ ಸಂವಿಧಾನದ ರಚನೆಗೆ ಬುನಾದಿಯಾದ ಕಾಯ್ದೆ 1935 ಭಾರತ ಸರ್ಕಾರ ಕಾಯ್ದೆ. 1935 ಕಾಯ್ದೆ ರಚನೆಗೊಳ್ಳಲು ಮೋತಿಲಾಲ್ ನೆಹರು ಅಧ್ಯಕ್ಷ ತಯಾರಾದ 28ರ ವರದಿ ಮುಖ್ಯವಾಗಿದೆ. 1935 ಕಾಯ್ದೆ ಭಾರತ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅವಕಾಶ ನೀಡಿತು. ಭಾರತ ಸಂವಿಧಾನದ ಬೆಳವಣಿಗೆಗೆ ಕಾರಣವಾದ ಈ ಕಾಯ್ದೆ ಭಾರತೀಯ ಬ್ರಿಟಿಷರ ವಿರುದ್ಧ ನಡೆಸಿದ ಹೋರಾಟದ ಆಶೋತ್ತರಗಳ ಸಂಘರ್ಷದ ಫಲಿತಾಂಶಗಳಾಗಿವೆ. ಭಾರತಕ್ಕೆ ಸಂಪೂರ್ಣ ಜವಾಬ್ದಾರಿಯುತ ಸರ್ಕಾರ ರಚಿಸಲು ಅವಕಾಶ ನೀಡಿದ ಕಾಯ್ದೆ 1935 ಕಾಯ್ದೆ. ಕಂಪನಿ ನೌಕರರ ಭ್ರಷ್ಟಾಚಾರವನ್ನು ತಡೆಗಟ್ಟಲು ಬ್ರಿಟಿಷ್ ಸರ್ಕಾರ 1973ರಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಜಾರಿಗೆ ತಂದಿತು. ನಾಗರಿಕ ಸೇವೆಗೆ ಸೇರ ಬಯಸಿದವರಿಗೆ ಕಾರ್ನ್ವಾಲಿಸನು ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಕಾಲೇಜ್ ಸ್ಥಾಪಿಸಿದನು. 1935 ಭಾರತ ಸರ್ಕಾರ ಕಾಯ್ದೆ ಕೇಂದ್ರದಲ್ಲಿ ದ್ವಿ ಸರ್ಕಾರವನ್ನು ಸ್ಥಾಪಿಸಲು ಅವಕಾಶ ನೀಡಿತು. ಆಗಸ್ಟ್ 24ರ ಪರೀಕ್ಷೆ 3ನೇ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದರು. ಈಗ 4ನೇ ಪಾಠಕ್ಕೆ ಬರೋಣ. ಅದು ಯಾವುದು ಅಂದರೆ ಮೈಸೂರಿನ ಒಡೆಯರು ಹಾಗೂ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು. ಇದರಲ್ಲಿ 1 ಅಂಕದ ಪ್ರಶ್ನೆಗಳು, MCQ ಪ್ರಶ್ನೆಗಳು ಬರ್ತವೆ. ವಿಜಯನಗರ ಸಾಮ್ರಾಜ್ಯದ ಪತನ ನಂತರ ತಲೆ ಎತ್ತಿ ಅದರ ಸಂಪ್ರದಾಯ ಮತ್ತು ಘನತೆಯನ್ನು ಸ್ಥಾಪಿಸಿದ ರಾಜ್ಯ ಮೈಸೂರು ರಾಜ್ಯ. ಒಡೆಯರ ವಂಶದ ಸ್ಥಾಪಕರು ಯದುರಾಯ. ಮೈಸೂರಿನಲ್ಲಿ ಒಡೆಯರ ಆಳ್ವಿಕೆ ಪ್ರಾರಂಭವಾದದ್ದು 1399ರಲ್ಲಿ. ದ್ವಾರಕೆಯಿಂದ ಯದುರಾಯ ಮತ್ತು ಕೃಷ್ಣರಾಯ ಮೈಸೂರಿಗೆ ಬಂದರು. ರಾಜ ಒಡೆಯರ ರಾಜಧಾನಿ ಶ್ರೀರಂಗಪಟ್ಟಣ. ರಾಜ ಒಡೆಯರು ಮೈಸೂರಿನಲ್ಲಿ ನವರಾತ್ರಿ ಉತ್ಸವ ಆರಂಭಿಸಿದರು. ಭಾರತ ಚರಿತ್ರೆಯಲ್ಲಿ 18ನೇ ಶತಮಾನವನ್ನು ರಾಜಕೀಯ ಸಮಸ್ಯೆಗಳ ಶತಮಾನ ಎಂದು ಚಿತ್ರಿಸಲ್ಪಟ್ಟಿದೆ. ಹೈದರಾಲಿಯು 2ನೇ ಕೃಷ್ಣರಾಜನನ್ನು ಗೃಹಬಂಧನದಲ್ಲಿರಿಸಿ ಅಧಿಕಾರ ಕೈಗೆತ್ತಿಕೊಂಡನು. 1799ರಲ್ಲಿ ಟಿಪ್ಪು ಸುಲ್ತಾನನ ಮರಣದ ನಂತರ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಬ್ರಿಟಿಷರ ಒಪ್ಪಿಗೆಯೊಂದಿಗೆ ಮಹಾರಾಜರಾಗಿ ಅಧಿಕಾರ ಸ್ವೀಕರಿಸಿದರು. 1831ರಿಂದ 81ರವರೆಗಿನ ಕಾಲಾವಧಿಯನ್ನು ಕಮಿಷನರ್ಗಳ ಆಳ್ವಿಕೆ. 3181 50 ವರ್ಷಗಳು ನಮ್ಮ ದಕ್ಷಿಣ ಭಾರತದ ಕಮಿಷನರ್ಗಳ ಆಳ್ವಿಕೆ ಮಾಡಿದರು. 81ರವರೆಗೆ 7 ಜನ ಕಮಿಷನರ್ಗಳ ಆಳ್ವಿಕೆ ನಡೆಸಿದರು. ಮೈಸೂರಿನ ಕಮಿಷನರ್ಗಳಲ್ಲಿ ಪ್ರಮುಖರಾದರು ಮಾರ್ಕ್ಸ್ ಕಬ್ಬನ್. ಕೊನೆಯ ಕಮಿಷನರ್ ಜೇಮ್ಸ್ ಗೊಡಾರ್ನ್. ಮೈಸೂರು ರಾಜಮನೆತನಗಳಿಗೆ 1881ರಲ್ಲಿ ಆಡಳಿತ ಹಸ್ತಾಂತರಿಸಲಾಯಿತು. ಮೊದಲ ಆಂಗ್ಲೋ ಮೈಸೂರು ಯುದ್ಧ ಹೈದರಾಲಿ ಮತ್ತು ಬ್ರಿಟಿಷ್ ನಡೆಯಿತು. ಮೊದಲ ಆಂಗ್ಲೋ ಮೈಸೂರು ಯುದ್ಧ 1769ರಲ್ಲಿ ಮದ್ರಾಸ್ ಒಪ್ಪಂದದ ಮೂಲಕ ಕೊನೆಯಾಯಿತು. ಬ್ರಿಟಿಷರು ಮಾಯೆಯನ್ನು ವಶಪಡಿಸಿಕೊಂಡದ್ದು 2ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣವಾಯಿತು. ಜೂನ್ 24 2ನೇ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದ್ದಾರೆ. 1781ರಲ್ಲಿ ಹೈದರನು ಪೋರ್ಟೋ ನೋವೆ ಎಂಬ ಕದನದಲ್ಲಿ ಪರಾಭವಗೊಂಡ. ಬ್ರಿಟಿಷರು ಸಾಲ್ಬಾಯ್ ಒಪ್ಪಂದದ ಮೂಲಕ ಮರಾಠರು ಮತ್ತು ನಿಜಾಮನನ್ನು ಸೆಳೆಯುವಲ್ಲಿ ಸಫಲರಾದರು. 1784ರಲ್ಲಿ ಮಂಗಳೂರು ಒಪ್ಪಂದದ ಮೂಲಕ 2ನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡಿತು. ಜೂನ್ 22ರಲ್ಲಿ ಕೇಳಿದ್ದಾರೆ. 3ನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿದ್ದ ಗವರ್ನರ್ ಜನರಲ್ ಕಾರ್ನ್ವಾಲಿಸ್. 1792ರಲ್ಲಿ 3ನೇ ಆಂಗ್ಲೋ ಮೈಸೂರು ಯುದ್ಧ ಶ್ರೀರಂಗಪಟ್ಟಣ ಒಪ್ಪಂದದ ಮೂಲಕ ಕೊನೆಗೊಂಡಿತು. ರಾಪು 22ರಲ್ಲಿ ಕೇಳಿದ್ದಾರೆ. 4ನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿದ್ದ ಗವರ್ನರ್ ಜನರಲ್ ಲಾರ್ಡ್ ವೆಲ್ಲಸ್ಲಿ. ಕೆ. ಶೇಷಾದ್ರಿ ಅಯ್ಯರ್ ಅವರ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆ ಆರಂಭಿಸಿದರು. ಹೆಣ್ಣು ಮಕ್ಕಳಿಗಾಗಿ ಕೆ. ಶೇಷಾದ್ರಿ ಅಯ್ಯರ್ ಮೈಸೂರಿನಲ್ಲಿ ಮಹಾರಾಣಿ ಬಾಲಿಕಾ ಪ್ರೌಢಶಾಲೆ ಪ್ರಾರಂಭಿಸಿದರು. ಭಾರತದಲ್ಲಿ ಜಲವಿದ್ಯುತ್ ಪಡೆದ ಮೊದಲ ನಗರ ಬೆಂಗಳೂರು. ಮಹಾತ್ಮ ಗಾಂಧೀಜಿಯವರು ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ರಾಜರ್ಷಿ ಎಂದು ಕರೆದರು. ಬಸವಪ್ಪ ಶಾಸ್ತ್ರಿಯವರನ್ನು ಅಭಿನವ ಕಾಳಿದಾಸ ಎಂದು ಪ್ರಸಿದ್ಧರಾದರು.
ಬಸವಪ್ಪ ಶಾಸ್ತ್ರಿಗಳು ಮೈಸೂರಿನ ರಾಜ್ಯಗೀತೆ ಕಾಯೋ ಶ್ರೀ ಗೌರಿ ರಚಿಸಿದರು. ನಾಲ್ವಡಿ ಕೃಷ್ಣರಾಜ ಒಡೆಯರನ ಪ್ರಾಪ್ತ ವಯಸ್ಕರಾಗುವವರೆಗೆ ರಾಜ ಪ್ರತಿನಿಧಿಯಾಗಿ ಆಡಳಿತ ನಡೆಸಿದವನು ವಾಣಿ ವಿಲಾಸ ಸನ್ನಿಧಾನ ರಾಜ ಕೆಂಪರಾಜಮ್ಮಣ್ಣಿ. ರಾಣಿ ಚೆನ್ನಮ್ಮಳ ದತ್ತುಪುತ್ರ ಶಿವಲಿಂಗಪ್ಪ. ಚೆನ್ನಮ್ಮಳ ಆಳ್ವಿಕೆಯ ಸಮಯದಲ್ಲಿ ಧಾರವಾಡದ ಕಲೆಕ್ಟರ್ ಮತ್ತು ಪೊಲಿಟಿಕಲ್ ಏಜೆಂಟ್ ಥ್ಯಾಕರೆ. ಚೆನ್ನಮ್ಮಳ ಸನಿಹದಲ್ಲಿದ್ದ ವೀರ ಯೋಧ ಸಂಗೊಳ್ಳಿ ರಾಯಣ್ಣ. ರಾಯಣ್ಣನ ಊರು ಸಂಗೊಳ್ಳಿ. ಬ್ರಿಟಿಷರು ರಾಯಣ್ಣನ ರಾಣಿ ಚೆನ್ನಮ್ಮಳ ಕುಮ್ಮಕ್ಕಿನಿಂದ ಸೈನಿಕ ಕಾರ್ಯಾಚರಣೆ ನಡೆಸುತ್ತಿದ್ದನೆಂದು ಭಾವಿಸಿ ಚೆನ್ನಮ್ಮಳನ್ನು ಬೈಲಹೊಂಗಲದಿಂದ ಕುಸುಗಲ್ಲಿಗೆ ಸ್ಥಳಾಂತರಿಸಿದರು. 2020 ರಾಪುನಲ್ಲಿ ಕೇಳಿದ್ದಾರೆ. ಅಮರ ಸೂಳ್ಯದ ಬಂಡಾಯದ ಮೂಲಕ ರೈತರು ಬಂಡಾಯವಾಗಿತ್ತು. ಅಮರ ಸೂಳ್ಯದಲ್ಲಿ ಬ್ರಿಟಿಷರ ವಿರುದ್ಧ ಬಂಡಾಯವೆದ್ದ ಮುಖಂಡ ಯಾರಪ್ಪ ಅಂತಂದರೆ ರೈತರ ಬಂಡಾಯ ಯಾರಪ್ಪ? ಸ್ವಾಮಿ ಅಪರಂಪರ ಕಲ್ಯಾಣ ಸ್ವಾಮಿ ಪುಟ್ಟಬಸಪ್ಪ. ಸುಳ್ಯದಲ್ಲಿ ಜನರಿಗೆ ಕಿರುಕುಳ ನೀಡುತ್ತಿದ್ದ ಅಮೂಲ್ಕರನ ಹತ್ಯೆ ಮಾಡಿದ್ದಕ್ಕಾಗಿ ಪುಟ್ಟಬಸಪ್ಪ ಜನಪ್ರಿಯತೆ ಹೆಚ್ಚಿತು. ಸುರಪುರದಲ್ಲಿ ವೆಂಕಟಪ್ಪ ನಾಯಕ ಬ್ರಿಟಿಷ್ ವಿರುದ್ಧ ಬಂಡಾಯವೆದ್ದನು. ಸುರಪುರದಲ್ಲಿ ಬ್ರಿಟಿಷರು ಮಡೋಸ್ ಟೇಲರನನ್ನು ಪೊಲಿಟಿಕಲ್ ಏಜೆಂಟರನ್ನಾಗಿ ನೇಮಕ ಮಾಡಿದ್ದರು. ಸುರಪುರ ಈಗಿನ ಯಾದಗಿರಿ ಜಿಲ್ಲೆಯಲ್ಲಿದೆ. ಕೊಪ್ಪಳದಲ್ಲಿ ಬ್ರಿಟಿಷರ ವಿರುದ್ಧ ಬಂಡೆದ್ದವರು ಜಮೀನ್ದಾರ್ ವೀರಪ್ಪ. ಶಸ್ತ್ರಗಳ ಬಳಕೆಯನ್ನು ನಿರ್ಬಂಧಿಸಿದ ಕಾನೂನು ಜಾರಿಗೆ ತಂದಿದ್ದರಿಂದ ಹಲಗಲಿ ಬೇಡರು ಬ್ರಿಟಿಷರ ವಿರುದ್ಧ ದಂಗೆ ಎದ್ದರು. 20 ಮಾರ್ಚ್, 19 ಜೂನ್, 19 ರಾಪು, 19 ಏಪ್ರಿಲ್ನಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಜಯಚಾಮರಾಜ ಒಡೆಯರ್ ಭಾರತ ಸ್ವತಂತ್ರ ನಂತರ ಮೈಸೂರು ರಾಜ್ಯದ ರಾಜ ಪ್ರಮುಖರಾಗಿದ್ದರು. ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರ ವಿಶ್ವಾಸ ಮೂಡಿಸಿದ ಅಂಶ. ಜುಲೈ 21, 1781 ಪೋರ್ಟೊ ನೋವೆ ಎಂಬಲ್ಲಿ ಹೈದರನ ಸೋಲು. ಈಗ ಅಧ್ಯಾಯ 5 ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳಲ್ಲಿ ಬಂದಂಥ 1 ಅಂಕದ ಪ್ರಶ್ನೆ ನೋಡೋಣ. ಇದು SSLC ಪರೀಕ್ಷೆ ಮಾತ್ರವಲ್ಲ, ಜ್ಞಾನ ಸಂಗ್ರಹ ಆಗಲಿಕ್ಕೆ ಯಾರು ಬೇಕಾದರೂ ಅಭ್ಯಾಸ ಮಾಡ್ಕೊಳ್ಬೋದು. ಮುಂದೆ ಶಿಕ್ಷಕ ವೃತ್ತಿಗೆ ಬರ್ತಕ್ಕಂಥವರು ಇದನ್ನ TET ಯಲ್ಲಿ ಕೇಳ್ತಿರ್ತಾರೆ. ಇದನ್ನು ಕೂಡ ಅಭ್ಯಾಸ ಮಾಡಿಕೊಳ್ಳಿಕ್ಕೆ ಸಹಾಯ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಭಾರತ ಇತಿಹಾಸದಲ್ಲಿ 19ನೇ ಶತಮಾನವನ್ನು ಭಾರತೀಯ ಪುನರುಜ್ಜೀವನ ಕಾಲ ಎಂದು ಕರೀತಾರೆ. ರಾಜಾರಾಮ್ ಮೋಹನ್ ರಾಯ್ನನ್ನು ಭಾರತದ ನವೋದಯ ಜನಕ ಎಂದು ಕರೆಯುತ್ತಾರೆ. ಲಾರ್ಡ್ ಬೆಂಟಿಂಗ್ ಸತಿ ಸಹಗಮನ ವಿರುದ್ಧ ಕಾಯ್ದೆ ಜಾರಿ ತಂದವನು. ರಾಜಾರಾಮ್ ಮೋಹನ್ ರಾಯ್ ಅವನು ಬಂಗಾಲಿ ಭಾಷೆಯಲ್ಲಿ ಸಂವಾದ ಕೌಮುದಿ ಎಂಬ ಪತ್ರಿಕೆ ಆರಂಭಿಸಿದನು. ಯುವ ಬಂಗಾಳಿ ಚಳವಳಿಯನ್ನು ಕಲ್ಕತ್ತಾದಲ್ಲಿ ಹೆನ್ರಿ ವಿವಿಯನ್ ಡಿ ರೇಜಿಯೋ ಪ್ರಾರಂಭಿಸಿದನು. ವಿವಿಯನ್ ಡಿ ರೇಜಿಯೋ ಅವರು ಅಕಾಡೆಮಿಕಾ ಅಸೋಸಿಯೇಷನ್ ಎನ್ನುವ ಚರ್ಚಾ ವೇದಿಕೆಯನ್ನು 1828ರಲ್ಲಿ ಹುಟ್ಟುಹಾಕಿದನು. ಆರ್ಯ ಸಮಾಜವನ್ನು ದಯಾನಂದ ಸರಸ್ವತಿಯವರು ಸ್ಥಾಪಿಸಿದರು. ವೇದಗಳ ಹಿಂತಿರುಗಿ ಘೋಷಣೆ ಮಾಡಿದರು ಸ್ವಾಮಿ ದಯಾನಂದ ಸರಸ್ವತಿ. ಮಾರ್ಚ್ 2, 21, ಸೆಪ್ಟೆಂಬರ್ 21ರಲ್ಲಿ ಬಂದಿದೆ. ಜಾತಿಯು ಯೋಗ್ಯತೆಯಿಂದ ಹೊರತು ಹುಟ್ಟಿನಿಂದಲ್ಲ ಎಂದು ಹೇಳಿದರು ದಯಾನಂದ ಸರಸ್ವತಿ. ಸತ್ಯಾರ್ಥ ಪ್ರಕಾಶ ಕೃತಿಯ ರಚನಾಕಾರ ದಯಾನಂದ ಸರಸ್ವತಿ. ಜೂನ್ 24ರ ಪರೀಕ್ಷೆ 2ರಲ್ಲಿ ಬಂದಿದೆ. ಶುದ್ಧಿ ಚಳುವಳಿ ದಯಾನಂದ ಸರಸ್ವತಿಯವರು ಆರ್ಯ ಸಮಾಜ ಚಟುವಟಿಕೆಯಾಗಿತ್ತು. ದಯಾನಂದ ಸರಸ್ವತಿಯವರು ಸ್ವಜಾತಿ ಸ್ವಧರ್ಮ ಬೋಧನೆಗಳನ್ನು ಭಾರತೀಯರು ಸ್ವತಂತ್ರ ಹೋರಾಟದಲ್ಲಿ ತೊಡಗಿಸಿಕೊಳ್ಳಲು ಪ್ರೇರಣೆ ನೀಡಿದವು. ಭಾರತೀಯರಿಗೆ ಭಾರತ ಎಂಬ ಘೋಷಣೆ ಮಾಡಿದರು ದಯಾನಂದ ಸರಸ್ವತಿ. ಭಾರತೀಯರಿಗಾಗಿ ಭಾರತ ಇವತ್ತು ಇದೇ ಆಗಬೇಕಾಗಿದೆ ನೋಡಿ, ಭಾರತೀಯರಿಗಾಗಿ ಭಾರತ. ಪ್ರಾರ್ಥನಾ ಸಮಾಜವನ್ನು ಆತ್ಮಾರಾಮ್ ಪಾಂಡುರಂಗ ಮುಂಬೈನಲ್ಲಿ ಸ್ಥಾಪಿಸಿದರು. ಮಾನವನ ಸೇವೆಯೇ ಪರಮಾತ್ಮನ ಸೇವೆ ಎಂಬುದು ಪ್ರಾರ್ಥನಾ ಸಮಾಜದ ನುಡಿಗಟ್ಟು ಅಥವಾ ನೆಲೆಗಟ್ಟಾಗಿತ್ತು. ಪ್ರಾರ್ಥನಾ ಸಮಾಜ ಜನಪ್ರಿಯಗೊಳಿಸಿದವನು MG ರಾನಡೆ. ಸತ್ಯ ಶೋಧಕ ಸಮಾಜದ ಸ್ಥಾಪಕ ಜ್ಯೋತಿಬಾ ಫುಲೆ. ಸ್ವತಂತ್ರ ಪ್ರತಿಯೊಬ್ಬ ಮನುಷ್ಯನ ಅವಶ್ಯಕತೆ. ಸ್ವಾತಂತ್ರ್ಯವಿಲ್ಲದಿದ್ದರೆ ವಿಚಾರಗಳನ್ನು ಅಭಿವ್ಯಕ್ತಿಗೊಳಿಸಲು ಸಾಧ್ಯವಿಲ್ಲ ಎಂದು ಪ್ರತಿಪಾದಿಸಿದವರು ಪ್ರಖ್ಯಾತ ಸಮಾಜ ಸುಧಾರಕ ಜ್ಯೋತಿಬಾ ಫುಲೆ. ಫುಲೆಯವರ ಘೋಷಣೆ ಬಗ್ಗೆ ಇರುವ ಕೃತಿ ಗುಲಾಮಗಿರಿ. ಇವರ ಕೃತಿ ಗುಲಾಮಗಿರಿ ಪುಸ್ತಕ ಬರೆದರು. ಸಾವಿತ್ರಿಬಾಯಿ ಫುಲೆ ಮಹಿಳಾ ಶಿಕ್ಷಣಕ್ಕಾಗಿ ದುಡಿದ ಮೊದಲ ಶಿಕ್ಷಕಿ. ಅಂಬೇಡ್ಕರ್ ಅವರು
ಪುಲಿಯವರ ತತ್ವಗಳಿಂದ ಪ್ರೇರಣೆ ಪಡೆದಿದ್ದರು. ಸರ್ ಸೈಯದ್ ಅಹಮದ್ ಖಾನರು ಮುಸ್ಲಿಂ ಸಮುದಾಯಕ್ಕೆ ಆಧುನಿಕ ಶಿಕ್ಷಣ ನೀಡುವ ಉದ್ದೇಶವನ್ನು ಹೊಂದಿದ್ದರು. 1919 ಕಾಯ್ದೆಯನ್ನು ಮಿಂಟೋ ಮಾರ್ಲೆ ಸುಧಾರಣೆ ಎಂದು ಕರೆಯುತ್ತಾರೆ. ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಮುಂದೆ ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾನಿಲಯ ಎಂದು ಹೆಸರು ಪಡೆಯಿತು. ಸ್ವಾಮಿ ವಿವೇಕಾನಂದರ ಗುರುಗಳು ರಾಮಕೃಷ್ಣ ಪರಮಹಂಸರು. ರಾಮಕೃಷ್ಣ ಮಿಷನ್ ಪ್ರಾರಂಭಿಸಿದ ಸ್ವಾಮಿ ವಿವೇಕಾನಂದರು. ದಕ್ಷಿಣೇಶ್ವರ ಕಾಳಿ ದೇವಾಲಯದ ಅರ್ಚಕರಾಗಿದ್ದರು ರಾಮಕೃಷ್ಣ ಪರಮಹಂಸರು. ಜೀವನ ಪ್ರೀತಿಯಲ್ಲಿರುವ ಮಹತ್ವವನ್ನು ತೆರೆದಿಟ್ಟು ಭಾರತೀಯರನ್ನು ಎಚ್ಚರಗೊಳಿಸಿದ ಕ್ರಾಂತಿಕಾರಿ ಸನ್ಯಾಸಿ ಸ್ವಾಮಿ ವಿವೇಕಾನಂದರು. ಗಾಂಧೀಜಿಯವರು ವಿವೇಕಾನಂದರ ಚಿಂತನೆಗಳಿಂದ ಪ್ರೇರಣೆಗೊಂಡಿದ್ದರು. 1893 ನಡೆದ ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾರತೀಯ ಪ್ರತಿನಿಧಿಯಾಗಿ ಸ್ವಾಮಿ ವಿವೇಕಾನಂದರು ಭಾಗವಹಿಸಿದರು. ಥಿಯಾಸಫಿಕಲ್ ಸೊಸೈಟಿ ಮೂಲ ಸ್ಥಾಪಕರು ಮ್ಯಾಡಮ್ ಬ್ಲಾವಟ್ಸ್ಕಿ, H.S. ಓಲ್ಕಾಟ್. ಹಿಂದುಳಿದ ಮತ್ತು ಶೋಷಣೆಗೊಳಗಾದ ಸಮುದಾಯಗಳ ಸಬಲೀಕರಣವೇ ಧರ್ಮ ಪರಿಪಾಲನಾ ಯೋಗಂ ಉದ್ದೇಶವಾಗಿತ್ತು. ಧರ್ಮ ಪರಿಪಾಲನಾ ಯೋಗಮರನ್ನು ಡಾಕ್ಟರ್ ಪಲ್ಪು ಮತ್ತು ಕುಮಾರನ್ ಹಾಸನ್ ಅವರು ಈ ಚಳವಳಿಯನ್ನು ಮುನ್ನಡೆಸಿದರು. ಶ್ರೀ ನಾರಾಯಣಗುರು ಅವರು 1903 ಧರ್ಮ ಪರಿಪಾಲನಾ ಯೋಗಂ ಪ್ರಾರಂಭಿಸಿದರು. ನಾರಾಯಣಗುರು ಅವರು ಗಾಂಧೀಜಿ ಮತ್ತು ಪೆರಿಯಾರ್ ಅವರ ಜೊತೆಗೂಡಿ 1924 ವೈಕಂ ಸತ್ಯಾಗ್ರಹ ಆರಂಭಿಸಿದರು. ಪೆರಿಯಾರ್ ಅವರು 1916 ಜಸ್ಟಿಸ್ ಪಾರ್ಟಿ ಚಳವಳಿ ಪ್ರಾರಂಭಿಸಿದರು. ಪೆರಿಯಾರ್ ಅವರು ರಿವೋಲ್ಟ್ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದರು. ಸರ್ವಧರ್ಮ ಸಹಿಷ್ಣುತೆ ಸಮಾಜ ರೂಪುಗೊಳ್ಳಬೇಕೆಂಬುದು ಪೆರಿಯಾರ್ ಬದುಕಿನಲ್ಲಿ ಧ್ಯೇಯವಾಗಿತ್ತು. ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆಗಳು ಇನ್ನೂ ಇದ್ದಾವೆ. ಅದನ್ನು ನಾನು ನಾಳೆಯ ಕ್ಲಾಸ್ನಲ್ಲಿ ಪೂರ್ಣ ಮಾಡಿಕೊಡ್ತೇನೆ. ಧನ್ಯವಾದಗಳು. ತಾವು ನೋಡಿ ತಮ್ಮ ಗೆಳೆಯರಿಗೂ ಇದನ್ನು ಓದಲಿಕ್ಕೆ ಅವಕಾಶ ಮಾಡಿಕೊಡಿ. ಧನ್ಯವಾದಗಳು. ನಿಮ್ಮ ಯಶಸ್ಸೇ ನನ್ನ ಯಶಸ್ಸು. ನಿಮ್ಮ ಯಶಸ್ಸಿನ ಹಿಂದೆ ನಿಮ್ಮ ಗುರುಗಳ ಯಶಸ್ಸು ಇರುತ್ತೆ ಎಂಬುದನ್ನು ಯಾರೂ ಮರಿಬೇಡಿ. ದಯಮಾಡಿ ಅಭ್ಯಾಸ ಮಾಡಿ ಪರೀಕ್ಷೆ ಸಾಧನೆಗೆ ಯಶಸ್ಸನ್ನು ಪಡೆದಿ ಅಂತ ಹೇಳ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಭಾರತ್ ಮಾತೆ.